ಈಗ ಯೂನಿಟ್ 5 ಎನ್ನೋವೇಷನ್ಗೆ ಬರೋಣ. ಪರಿಸರ ಮಾಲಿನ್ಯ ಇದು 5ನೇ ಯೂನಿಟ್. ಇದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳಲಿದ್ದೇವೆ. ಈ ಪೊಲ್ಯೂಷನ್ ಅಂದ್ರೆ ಏನು, ಅಂದ್ರೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಥವಾ ಪರಿಸರ ಮಾಲಿನ್ಯ ಅಂದ್ರೆ ಏನು? ಅಂದ್ರೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳು ಸೇರಿದಾಗ, ಪರಿಸರಕ್ಕೆ ಹಾನಿಕಾರಕ ವಸ್ತುಗಳು ಸೇರಿ ಪರಿಸರವನ್ನು ಕಲುಷಿತಗೊಳಿಸಿದಾಗ ಅದನ್ನು ಮಾಲಿನ್ಯ, ಪರಿಸರ ಮಾಲಿನ್ಯ ಅಂತ ನಾವು ಹೇಳ್ತೇವೆ. ಪರಿಸರದ ಗುಣಮಟ್ಟದ ಕಡಿಮೆ ಆದರೆ ಅದು ಅಂದ್ರೆ ಕೆಟ್ಟ ಸ್ಥಿತಿಗೆ ಬಂದ್ರೆ ಅದು ಮಾಲಿನ್ಯ ಅಂತ ನಾವು ಹೇಳ್ತೇವೆ. ಹಾನಿಕಾರಕ ವಸ್ತುಗಳು ಪರಿಸರವನ್ನು ಕಲುಷಿತಗೊಳಿಸಿದಾಗ ಅದನ್ನು ಮಾಲಿನ್ಯ ಅಂದ್ರೆ ಪರಿಸರ ಮಾಲಿನ್ಯ ಎಂದು ಕರೆಯಲಾಗುತ್ತದೆ. ಈಗ ಹಲವು ವಿಧದ ಪರಿಸರ ಮಾಲಿನ್ಯಗಳಿವೆ, ಆದರೆ ನಾವು ಐದು ಬಗೆಯ ಏನು ಹೇಳ್ತಾರೆ ಪರಿಸರ ಮಾಲಿನ್ಯವನ್ನು ಮಾತ್ರ ಗಮನಿಸ್ತಿದ್ದೇವೆ. ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಭೂ ಮಾಲಿನ್ಯ ಅಥವಾ ನೆಲ ಮಾಲಿನ್ಯ, ಮತ್ತು 5ನೇದು ನ್ಯೂಕ್ಲಿಯರ್ ಪೊಲ್ಯೂಷನ್ ಅಥವಾ ವಿಕಿರಣ ಮಾಲಿನ್ಯ. ಈಗ ನಾವು ಅಟ್ಮಾಸ್ಫಿಯರ್ ಬಗ್ಗೆ, ಅಂದ್ರೆ ಅಟ್ಮಾಸ್ಫಿಯರ್ ಅಂದ್ರೆ ನಿಮಗೆ ಗೊತ್ತಿದೆ, ಅಂದ್ರೆ ಅದೊಂದು ಭೂಮಿಯ ಜೀವಕಂಬಳಿ ಅಂತ ಹೇಳ್ಬೋದು. ಆ ವಾತಾವರಣ ಕಲುಷಿತಗೊಂಡಾಗ ಏನಾಗುತ್ತೆ ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಪೊಲ್ಯೂಟೆಂಟ್ಸ್ ಅಥವಾ ಮಾಲಿನ್ಯಕಾರಕಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವಂತದ್ದು ಮಾಲಿನ್ಯಕಾರಕಗಳು. ಅಂದ್ರೆ ಅದು ಘನ, ದ್ರವ ಅಥವಾ ಅನಿಲ ರೂಪದಲ್ಲಿ ಇರ್ಬೋದು. ಮಾಲಿನ್ಯಕಾರಕ ಅಂದ್ರೆ ಮಾಲಿನ್ಯಕ್ಕೆ ಕಾರಣವಾಗುವ ವಸ್ತು, ಅದು ಘನ, ದ್ರವ ಅಥವಾ ಅನಿಲ ರೂಪದಲ್ಲಿ ಇರ್ಬೋದು. ಇದನ್ನು ಈಗ ಪ್ರಾರಂಭದಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಈಗ ಜಲ ಮಾಲಿನ್ಯಕ್ಕೆ ಕಾರಣವಾದಂಥ ಪೊಲ್ಯೂಟೆಂಟ್ಸ್ ಅಥವಾ ಮಾಲಿನ್ಯಕಾರಕಗಳು ಯಾವುವು, ಅಂದ್ರೆ ಜಲ ಮಾಲಿನ್ಯವನ್ನು ಉಂಟು ಮಾಡುವಂಥದ್ದು ಯಾವುದು, ವಾಯು ಮಾಲಿನ್ಯವನ್ನು ಉಂಟು ಮಾಡುವಂಥದ್ದು ಯಾವುದು. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಪೊಲ್ಯೂಟೆಂಟ್ಸ್ ಎಂಬ ಶಬ್ದವನ್ನು ಬಳಸ್ತಿದ್ದೇನೆ. ಈಗ ನಾವು ಮೊದಲಿಗೆ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯದ ಬಗ್ಗೆ ತಿಳಿದುಕೊಳ್ಳೋಣ. ವಾಯು ಮಾಲಿನ್ಯಕ್ಕೆ ಕಾರಣ ಏನು? ಒಂದು, ಕೈಗಾರಿಕೆಗಳು, ಕಾರ್ಖಾನೆಗಳು, ಆಟೋಮೊಬೈಲ್ಸ್ ಮತ್ತು ದೇಶೀಯ ಇಂಧನಗಳು. ಅಂದ್ರೆ ಆಟೋಮೊಬೈಲ್ಸ್ ಅಂದ್ರೆ ದ್ವಿಚಕ್ರ ವಾಹನಗಳು, ಬಸ್ಸು, ಲಾರಿ, 4 ಚಕ್ರದ ವಾಹನಗಳು, ಆಟೋ ರಿಕ್ಷಾ ಇರ್ಬೋದು. ಯಾವುದೇ ಈ ಆಟೋಮೊಬೈಲ್ ಇಂದ ಪೆಟ್ರೋಲ್, ಡೀಸೆಲ್ ಉಪಯೋಗಿಸಿಕೊಂಡು ಯಾವ ವಾಹನಗಳು ಚಲಿಸ್ತವೆ ಅದು ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಅದು ನಿಮ್ಗೆ ಗೊತ್ತಿರುವಂಥದ್ದೇ. ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್. ಅದು ಹೆಚ್ಚಿನ ಪ್ರಮಾಣದಲ್ಲಿ ವಾತಾವರಣಕ್ಕೆ ಸೇರಬಾರದು. ಈಗ ನಾವು ನೋಡೋಣ, ಈಗ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯದ ಪ್ರಮುಖ ಮಾಲಿನ್ಯಕಾರಕಗಳು ಯಾವುದು ಅಂತ ಹೇಳಿ. ಒಂದು ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಓಝೋನ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಇಷ್ಟು ಈ ವಸ್ತುಗಳು ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತದೆ. ಈ ವಾಯು ಮಾಲಿನ್ಯ ಕಾರಣ ಆಗುವಂತ ಈ ಅನಿಲ ರೂಪದ ವಸ್ತುಗಳನ್ನು ನಾನು ಇಲ್ಲಿ ನಿಮ್ಗೆ ಹೇಳ್ತಿದ್ದೇನೆ. ಹಾಗಾದ್ರೆ ವಾಯು ಮಾಲಿನ್ಯ ಪರಿಣಾಮಗಳೇನು? ಒಂದು, ಆರೋಗ್ಯದ ಪರಿಣಾಮ. ಮನುಷ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಪ್ರಾಣಿಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಗಿಡಗಳ ಮೇಲೆ ಎಫೆಕ್ಟ್, ಒಟ್ಟಾರೆ ಒಂದು ವಾತಾವರಣದ ಮೇಲೆ ಇದು ತುಂಬಾ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟುವುದು ಹೇಗೆ? LPG ಆಟೋಗಳನ್ನು ಉಪಯೋಗಿಸಬೇಕು, ಅದರಲ್ಲಿ ನೈಸರ್ಗಿಕ ಅನಿಲಗಳು ಉಪಯೋಗಿಸ್ತಾರೆ. ಮತ್ತೆ ಸಿಡಿಮದ್ದುಗಳು, ಕ್ರ್ಯಾಕರ್ಗಳನ್ನು ಹೆಚ್ಚು ಸಿಡಿಸಬಾರದು. ಮತ್ತೆ ವಾಹನಗಳಿಗೆ ಇಂಧನವನ್ನು ಕಡಿಮೆ ಬಳಸಬೇಕು. ವಿದ್ಯುತ್ ಸ್ಟವ್ ಅಥವಾ ಬಯೋಗ್ಯಾಸ್ ಅಂತಹ ಏನ್ ಹೇಳ್ತಾರೆ, ಈ ಹೊಗೆಯನ್ನು ಬಿಡದಂತಹ ಹೊಗೆ ಕಾರಿಗೆ ಬಿಡದಂತಹ ಸ್ಟವ್ಗಳನ್ನು ಬಳಸಿದ್ರೆ ಬಹಳ ಉತ್ತಮ. ಇದರಿಂದ ವಾಯು ಮಾಲಿನ್ಯ ತಡೆಗಟ್ಟಲು ಸಾಧ್ಯ ಇದೆ. ಮುಂದೆ ನಾವು ವಾಟರ್ ಪೊಲ್ಯೂಷನ್ ಅಥವಾ ಜಲ ಮಾಲಿನ್ಯ ಅಂದ್ರೆ ಅನಪೇಕ್ಷಿತ ಪದಾರ್ಥಗಳೊಂದಿಗೆ ನೀರು ಮಾಲಿನ್ಯಗೊಂಡು ಬಳಕೆಗೆ ಅನರ್ಹವಾಗುವುದನ್ನು ನೀರಿನ ಮಾಲಿನ್ಯ ಅಥವಾ ಜಲ ಮಾಲಿನ್ಯ ಅಂತ ಹೇಳ್ತೇವೆ. ಯಾಕಂದ್ರೆ ನೀರಿನಲ್ಲಿ ಬೇರೆ ಬೇರೆ ವಸ್ತುಗಳು, ಅನಪೇಕ್ಷಿತ ವಸ್ತುಗಳು ಸೇರಿಕೊಂಡು ಅದನ್ನು ಮಲಿನಗೊಳಿಸಿದ್ರೆ ಅದು ನೀರು ಬಳಕೆಗೆ ಅನರ್ಹವಾಗುತ್ತದೆ. ಆಗ ಅದನ್ನು ಜಲ ಮಾಲಿನ್ಯ ಅಂತ ನಾವು ಹೇಳ್ಬೋದು. ಜಲ ಮಾಲಿನ್ಯಕ್ಕೆ ಏನ್ ಕಾರಣ? ಅಂದ್ರೆ ಸಾವಯವ ಮತ್ತು ಅಸಾವಯವ ತ್ಯಾಜ್ಯಗಳು ಕಾರಣ. ಆ ಅಸಾವಯವ ಮತ್ತು ಸಾವಯವ ತ್ಯಾಜ್ಯಗಳು ಯಾವುದಂತೇಳಿ ನಾವು ನೋಡೋಣ. ಅಂದ್ರೆ ಇದು ಪೊಲ್ಯೂಟೆಂಟ್ಸ್. ಈ ಸಾವಯವ ಮತ್ತು ಅಸಾವಯವ ತ್ಯಾಜ್ಯಗಳು ಪೊಲ್ಯೂಟೆಂಟ್ಸ್ ಅಥವಾ ಮಾಲಿನ್ಯಕಾರಕ ಅಂತ ನಾವು ಹೇಳ್ಬೋದು.
ಅವು ಯಾವುವು ಅಂತೇಳಿ ನಾವು ತಿಳಿದುಕೊಳ್ಳೋಣ. ಸಾವಯವ ತ್ಯಾಜ್ಯಗಳು ಅಂತ ಹೇಳೋದಾದ್ರೆ ಡಿಟರ್ಜೆಂಟ್ಸ್, ಕೀಟನಾಶಕಗಳು, ಸಸ್ಯನಾಶಕಗಳು, ಆಹಾರ ಸಂಸ್ಕರಣಾ ತ್ಯಾಜ್ಯಗಳು, ಪೆಟ್ರೋಲಿಯಂ ಹೈಡ್ರೋಕಾರ್ಬನ್ಗಳು ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳಂತ ಹೇಳ್ಬೋದು. ಅಸಾವಯವ ತ್ಯಾಜ್ಯಗಳು ಅಂದರೆ ಕೈಗಾರಿಕೆಗಳಿಂದ ರಾಸಾಯನಿಕ ತ್ಯಾಜ್ಯಗಳು. ಅಂದರೆ ಈಗ ಏನು ಮಾಡ್ತಾರೆ ಅಂದರೆ ಕೈಗಾರಿಕೆಗಳು, ಕಾರ್ಖಾನೆಗಳಿಂದ ಅದರ ವೇಸ್ಟ್ ಪ್ರಾಡಕ್ಟ್ಸ್ ಅದನ್ನು ನದಿಗೆ ಬಿಟ್ಬಿಡ್ತಾರೆ. ಇದು ಜಲಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಕೆಲವರು ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಇದು ಜಲಮಾಲಿನ್ಯಕ್ಕೆ ಕಾರಣ ಆಗುವಂಥ ಒಂದು ಅಂಶ. ಮತ್ತು ರಸಗೊಬ್ಬರಗಳು ಅಂದರೆ ಈಗಿನ ರಾಸಾಯನಿಕ ರಸಗೊಬ್ಬರಗಳು ಬಹಳ ಹಾನಿಕಾರಕ ಉಂಟು ಮಾಡುತ್ತೆ. ಮತ್ತೆ ನಿರ್ಮಾಣ ಸ್ಥಳದಿಂದ ಹೊರ ಹೋಗುವ ಹೂಳು ಅಂದರೆ ಸಿಲ್ಟ್ ಅಂತ ನಾವು ಹೇಳ್ತೇವೆ. ಈಗ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಬಿಲ್ಡಿಂಗ್ ಆಗ್ತಾ ಇರುತ್ತೆ, ಅಲ್ಲಿ ಹೊರ ಹೋಗುವ ಏನಾದರೂ ಹೂಳು ಅಂತ ಹೇಳ್ತಾರೆ, ಸಿಲ್ಟ್ ಅಂತ ಹೇಳ್ತಾರೆ. ಅದರಿಂದ ಜಲಮಾಲಿನ್ಯ ಉಂಟಾಗ್ತದೆ. ಮತ್ತೆ ನೀವು ಪ್ಲಾಸ್ಟಿಕ್, ಕಾಗದ, ಆಹಾರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಕೋದ್ರಿಂದ ಜಲಮಾಲಿನ್ಯ ಉಂಟಾಗ್ತದೆ. ಜಲಮಾಲಿನ್ಯದಿಂದ ಏನಾಗುತ್ತೆ, ಅದು ಮನುಷ್ಯನ ಮೇಲೆ ಏನು ಪರಿಣಾಮ ಬೀರುತ್ತೆ, ಪ್ರಾಣಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ. ಇದರಿಂದ ಕಾಲಾದಂಥ ರೋಗಗಳು ಉಂಟಾಗ್ಬೋದು. ಮಲೇರಿಯಾ ಯಾಕೆ ಉಂಟಾಗ್ತದೆ ಅಂದರೆ ನೀರು ನಿಂತು ಅದರಲ್ಲಿ ಸೊಳ್ಳೆಯ ಲಾರ್ವಗಳು ಹುಟ್ಟಿ ಅದು ಬೆಳೆದು ಮಲೇರಿಯಾದಂತಹ ರೋಗಗಳು, ಡೆಂಗ್ಯೂ ಅಂತ ರೋಗಗಳು ನಿಮಗೆ ಗೊತ್ತಿರುವಂಥದ್ದೇ. ಇಂಥ ರೋಗಗಳು ಬರುತ್ತವೆ. ಟೈಫಾಯ್ಡ್ ಇದು ಮಳೆಗಾಲದಲ್ಲಿ ಬರುತ್ತೆ. ಮತ್ತು ಏನಾಗುತ್ತೆ ಅಂದರೆ ಮಾಲಿನ್ಯ ಆಗಿರುವ ನೀರು ಅದರಲ್ಲಿ ಯಾವ ಜಲಚರಗಳು ನಾಶ ಆಗ್ತಾ ಹೋಗುತ್ತೆ, ಅವುಗಳು ಬದುಕಲಿಕ್ಕೆ ಕಷ್ಟ ಆಗುತ್ತೆ, ನಾಶ ಆಗುತ್ತೆ. ಹಾಗಾದರೆ ನಾವು ವಾಟರ್ ಪೊಲ್ಯೂಷನ್ ಅಥವಾ ಜಲಮಾಲಿನ್ಯವನ್ನು ನಿಲ್ಲಿಸಲು ಏನು ಮಾಡಬೇಕು ಅಂದರೆ ಆದಷ್ಟು ಸ್ವಚ್ಛವಾಗಿರಿಸಬೇಕು. ನದಿಗಳನ್ನು ಬಟ್ಟೆ ಒಗೆಯಲು ಅಥವಾ ಪ್ರಾಣಿಗಳನ್ನು ಸ್ನಾನ ಮಾಡಲು ಬಳಸಬಾರದು. ಮತ್ತು ಮಳೆ ನೀರು ಕೊಯ್ಲು ಮಾಡಬೇಕು. ಅಣೆಕಟ್ಟುಗಳು, ಒಡ್ಡುಗಳನ್ನು ರಚಿಸಬೇಕು. ನದಿಗಳಲ್ಲಿ ಏನಂತಾರೆ ಕೈಗಾರಿಕೆಯ ತ್ಯಾಜ್ಯವನ್ನು ಬಿಡಬಾರದು. ಈಗ ಗಂಗಾ ನದಿ ಬಹಳ ಶುದ್ಧ ನೀರಿತ್ತು, ಆದರೆ ಈ ಮೃತದೇಹಗಳನ್ನು ಎಸೆಯುವುದರಿಂದ ಅದು ಕಲುಷಿತವಾಗ್ತಾ ಬಂದಿದೆ. ಅಂತಹ ಒಂದು ಏನಂತಾರೆ ಸಂಪ್ರದಾಯವನ್ನು ಬಿಡಬೇಕಾಗುತ್ತೆ. ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ. ಶಬ್ದ ಮಾಲಿನ್ಯಕ್ಕೆ ಏನು ಕಾರಣ? ಒಂದು ಟ್ರಾಫಿಕ್ ಶಬ್ದ. ಈ ಬಸ್ಸುಗಳು, ಕಾರುಗಳು ಮತ್ತು ಬೇರೆ ಬೇರೆ ರೀತಿಯ ಮೋಟಾರ್ ವಾಹನಗಳು, ಅವುಗಳು ಶಬ್ದ, ಅವುಗಳು ಓಡಾಡುವಂಥ ಶಬ್ದ, ಅವುಗಳ ಹಾರ್ನ್ ಶಬ್ದ, ಇದು ಏನಾಗುತ್ತೆ ಅಂದರೆ ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಮತ್ತು ಏರ್ಕ್ರಾಫ್ಟ್ ಅಂದರೆ ವಿಮಾನ ಹೋಗುವಾಗ ತುಂಬ ಶಬ್ದ ಮಾಡ್ಕೊಂಡು ಹೋಗುತ್ತೆ, ಅದು ಶಬ್ದ ಮಾಲಿನ್ಯ ಕಾರಣ ಆಗುತ್ತೆ. ನಿರ್ಮಾಣ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕೆಲಸಗಳಿಂದ ಶಬ್ದ, ಇದು ನಿಮಗೆ ಗೊತ್ತಿರುವಂಥದ್ದೇ. ಅದರಲ್ಲಿ ಏನೇನು ಡ್ರಿಲ್ ಮಾಡ್ತಿರ್ತಾರೆ ಮತ್ತು ತುಂಬ ವರ್ಕರ್ಸ್ ಜೋರಾಗಿ ಮಾತಾಡ್ತಾ, ಗೊತ್ತಿದೆ ನಿಮಗೆ, ಯಾಕಂದರೆ ಇದು ಬಿಲ್ಡಿಂಗ್ ಆಗುವಾಗ ಎಷ್ಟು ಶಬ್ದ ಆಗುತ್ತೆ ಅಂತೇಳಿ. ಮತ್ತು ಕೈಗಾರಿಕೆಗಳಿಂದ, ಕೆಲವು ಕೈಗಾರಿಕೆಗಳು ಏನಾಗ್ತದೆ ಅಂದರೆ ಅದು ಉತ್ಪಾದನೆ ಮಾಡುವಾಗ ಆ ಯಂತ್ರಗಳಿಂದ ತುಂಬ ಶಬ್ದ ಉಂಟಾಗುತ್ತೆ. ಇದರಿಂದ ಸಾಮಾಜಿಕ ಕಾರ್ಯಕ್ರಮ ನಿಮಗೆ ಗೊತ್ತಿರ್ಬೋದು, ಈಗ ನ್ಯೂ ಇಯರ್ ಇರ್ಬೋದು ಅಥವಾ ಬೇರೆ ಮದುವೆ ಸಮಾರಂಭಗಳಿರ್ಬೋದು, ಆಗ ಏನಾಗುತ್ತೆ ಅಂದರೆ ಸೌಂಡ್ ಸಿಸ್ಟಮನ್ನು ಬಹಳ ಜೋರಾಗಿ ಅದನ್ನು ಬಳಸ್ತಾರೆ. ಇದರಿಂದ ಶಬ್ದ ಮಾಲಿನ್ಯ ಉಂಟಾಗ್ತದೆ. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಈ ಸಾಮಾಜಿಕ ಕಾರ್ಯಕ್ರಮ ಅಂದರೆ ಅದೇ, ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಇರ್ಬೋದು, ಮದುವೆ ಇರ್ಬೋದು, ಬೇರೆ ಯಾವುದೋ ಪ್ರೋಗ್ರಾಮ್ ಇರ್ಬೋದು, ಆ ಸೌಂಡ್ ಸಿಸ್ಟಮನ್ನು ಜೋರಾಗಿ ಬಳಸೋದ್ರಿಂದ ಆ ಥರ ಎಲ್ಲ ಶಬ್ದ ಮಾಲಿನ್ಯ ಉಂಟಾಗ್ತದೆ. ಈ ಶಬ್ದ ಮಾಲಿನ್ಯದಿಂದ ಏನಾಗುತ್ತೆ? ಶಬ್ದ ಮಾಲಿನ್ಯದಿಂದ ಕಿವುಡುತನ ಉಂಟಾಗ್ಬೋದು, ರಕ್ತದೊತ್ತಡ ಜಾಸ್ತಿ ಆಗ್ಬೋದು, BP ಜಾಸ್ತಿ ಆಗ್ಬೋದು, ಒತ್ತಡ, ಸ್ಟ್ರೆಸ್, ಮನಸ್ಸಿನ ಒತ್ತಡ ಜಾಸ್ತಿ ಆಗ್ಬೋದು, ನಿದ್ರಾಭಂಗ ಅಥವಾ ಅಂದರೆ ನಿದ್ದೆ ಬಾರದಿರುವುದು ಉಂಟಾಗ್ಬೋದು, ನಿದ್ರೆಗೆ ಏನು ಹೇಳ್ತಾರೆ ಡಿಸ್ಟರ್ಬೆನ್ಸ್, ಒಂದು ತೊಂದರೆ ಉಂಟಾಗ್ಬೋದು, ಅಥವಾ ಕಲರ್ ಬ್ಲೈಂಡ್ನೆಸ್ ಕೂಡ ಉಂಟಾಗ್ಬೋದು. ಇಂಥ ಬೇರೆ ಬೇರೆ ಥರದ ಏನು ಹೇಳ್ತಾರೆ ಪರಿಣಾಮಗಳು ಶಬ್ದ ಮಾಲಿನ್ಯದಿಂದ ಉಂಟಾಗ್ತವೆ. ಶಬ್ದ ಮಾಲಿನ್ಯವನ್ನು ಹಾಗಾದರೆ ನಾವು ಯಾವ ಥರ ತಡಿಬೋದು ಅಥವಾ ಯಾವ ಥರ ತಪ್ಪಿಸ್ಬೋದು ಅಂತೇಳಿ. ಶಬ್ದ ತಡಿಬೇಕಂದ್ರೆ ನಾವು ಕೆಲವು ಈಗ ಬಸ್ಸಲ್ಲಿ ಸೈಲೆನ್ಸರನ್ನು ಯೂಸ್ ಮಾಡ್ತಾರೆ.
ಈಗ ಬಸ್ಸಲ್ಲಿ ಅಂತಲ್ಲ, ಎಲ್ಲ ಮೋಟ್ರ್ ವಾಹನಗಳು ಸೈಲೆನ್ಸರ್ ಇದು ಹೇಳ್ತಾರೆ, ಸೈಲೆನ್ಸರ್ ಅಲ್ಲ, ಇದು ಹೇಳ್ತಾರೆ, ಕೆಲವು ಆ ಥರ ಹೆಚ್ಚು ಶಬ್ದ ಬರದಾಗೆ ಏನು ಹೇಳ್ತಾರೆ ಅಂಥದ್ದನ್ನು ಯೂಸ್ ಮಾಡ್ತಾರೆ. ಏರ್ಪೋರ್ಟ್ಗಳು ವಸತಿ ಪ್ರದೇಶದಿಂದ ದೂರ ಇರಬೇಕು. ಮತ್ತು ಸೌಂಡ್ ಹಾರ್ನ್ ಚಿಹ್ನೆಯು ಶಾಲಾ ರಸ್ತೆಗಳಲ್ಲಿ ಇರಬೇಕು. ಇಂಥದ್ದು ಈಗ ಏನಾಗ್ತದೆ ಅಂದರೆ, ಈಗ BMTC ಬಸ್ಸುಗಳಲ್ಲಿ ಅವರು ಹಾರ್ನ್ ಹಾಕೋದು ಭಾಳ ಇಲ್ಲ, ಹಾರ್ನ್ ಹಾಕಲ್ಲ. ಹಾಗೆ ಈಗ ಏನಾಗುತ್ತೆ ಅಂದರೆ, ಹಾರ್ನ್ಗಳ ಒಂದು ಒಂದು ಹೆಚ್ಚು ಹಾರ್ನ್ಗಳು ಬಳಸದಿರುವಂಥದ್ದು ಅಂಥದ್ದೆಲ್ಲ ಏನು ಹೇಳ್ತಾರೆ ಮಾಡಬೇಕಾಗುತ್ತೆ. ಮುಂದೆ ನಾವು ನೋಡಬೇಕಾಗಿರುವಂಥದ್ದು ಏನು ಹೇಳ್ತಾರೆ, ಲ್ಯಾಂಡ್ ಪೊಲ್ಯೂಷನ್ ಅಥವಾ ನೆಲ ಮಾಲಿನ್ಯ ಅಥವಾ ಭೂ ಮಾಲಿನ್ಯ. ಇದಕ್ಕೆ ಏನು ಕಾರಣ? ಇದಕ್ಕೆ ಒಂದು ಕ್ವಾರಿ ಅಂತ ಹೇಳ್ತೇವೆ ಅಥವಾ ಮೈನಿಂಗ್ ಅಂತ ಹೇಳ್ತೇವೆ, ಇದು ಕಾರಣ ಆಗುತ್ತೆ. ನೆಲ ಮಾಲಿನ್ಯ ಅಥವಾ ಭೂಮಿ ಮಾಲಿನ್ಯಕ್ಕೆ ಇದು ಕಾರಣ ಆಗುತ್ತೆ. ಒಳಚರಂಡಿ ತ್ಯಾಜ್ಯ ಇದು ಕಾರಣ ಆಗುತ್ತೆ. ಮನೆಗಳಿಂದ ಕಸ ಎಲ್ಲೆಂದರಲ್ಲಿ ಬಿಸಾಕಿದ್ರೆ ಇದು ಕಾರಣ ಆಗುತ್ತೆ. ಕೈಗಾರಿಕಾ ತ್ಯಾಜ್ಯ ಇವುಗಳಿಂದ ಏನಾಗುತ್ತಂದರೆ ನೆಲ ಮಾಲಿನ್ಯ ಅಥವಾ ಸಾಯಿಲ್ ಪೊಲ್ಯೂಷನ್ ಉಂಟಾಗ್ತದೆ. ಸಾಯಿಲ್ ಪೊಲ್ಯೂಷನ್ ಉಂಟಾದರೆ ಏನಾಗುತ್ತೆ, ಅಲ್ಲಿ ಮನೆ ಕಟ್ಟಲಿಕ್ಕಾಗಲ್ಲ, ಕೃಷಿ ಮಾಡಲಿಕ್ಕಾಗಲ್ಲ. ಮತ್ತು ಏನಾಗುತ್ತೆ, ಅಂತರ್ಜಲ ಏನಾಗುತ್ತೆ, ಅದು ಅದರ ಅದರ ಶುದ್ಧತೆ ಕಡಿಮೆ ಆಗೋಗುತ್ತೆ. ಅಂತರ್ಜಲದೊಟ್ಟಿಗೆ ಈ ಪೊಲ್ಯೂಷನ್ ಸೇರಿಕೊಂಡ್ರೆ ಅಂತರ್ಜಲ ನಾವು ಏನಾಗುತ್ತೆ, ಕುಡಿಲಿಕ್ಕೆ ಕಷ್ಟ ಆಗುತ್ತೆ. ಅಂತರ್ಜಲ ಅಂದರೆ ನಾವು ಏನು ಬೋರ್ವೆಲ್ಲಿಂದ ನೀರು ತೆಗಿತೇವೆ, ಅದು ಅಂತರ್ಜಲದಿಂದಲೇ ಬರುವಂಥದ್ದು. ಹೀಗೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಬಳಸಿ ನಾವು ಇದು ಮಾಡಿದ್ರೆ ಈ ಥರ ಎಲ್ಲ ಅದೊಂದು. ಮತ್ತು ಗಾರ್ಬೇಜ್ ಸೃಷ್ಟಿ ಆಗುತ್ತೆ, ಅದು ಮನೆಗಳ ಹತ್ರ ಎಲ್ಲ ಪ್ಲಾಸ್ಟಿಕ್ ಬಿಸಾಕಿದ್ರೆ ಗಾರ್ಬೇಜ್ ಸೃಷ್ಟಿ ಆಗುತ್ತೆ. ಮತ್ತು ಅಂತರ್ಜಲ ಮಲಿನವಾಗಿ ಕುಡಿಯಲು ಅಸಾಧ್ಯ ಆಗುತ್ತೆ. ಯಾಕಂದರೆ ಬೋರ್ವೆಲ್ಗಳಿಂದ ಬರುವ ನೀರು ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲದಿಂದಲೇ ಬರುವಂಥದ್ದು. ಈ ರೀತಿ ನೆಲ ಅಥವಾ ಭೂ ಮಾಲಿನ್ಯ ತುಂಬ ಪರಿಣಾಮ ಬೀರುತ್ತೆ. ಶಬ್ದ ಮಾಲಿನ್ಯ ಥರನೇ ಅದು ಆ ಥರ ಎಲ್ಲ ಪರಿಣಾಮ ಬೀರುತ್ತೆ. ಲ್ಯಾಂಡ್ ಪೊಲ್ಯೂಷನ್ ಅಥವಾ ನೆಲ ಮಾಲಿನ್ಯ ತಡಿಬೇಕಂದ್ರೆ ಏನು ಮಾಡಬೇಕು? ಹೆಚ್ಚು ಭೂಮಿಯನ್ನು ಕೃಷಿಗೆ ಬಳಸಬೇಕು. ಮರಗಳನ್ನು ಎಲ್ಲೆಡೆ ನೆಡಬೇಕು. ಯಾಕಂದರೆ ಪರಿಸರ ಮಾಲಿನ್ಯಕ್ಕೆ ಬಹಳ ಉತ್ತಮ ಒಂದು ಔಷಧಿ ಅಥವಾ ರಾಮಬಾಣ ಅಂದರೆ ಸಸ್ಯ ಸಂಪತ್ತನ್ನು ಜಾಸ್ತಿ ಮಾಡುವಂಥದ್ದು. ಮತ್ತು ತ್ಯಾಜ್ಯವನ್ನು ತಕ್ಷಣ ವಿಲೇವಾರಿ ಮಾಡಬೇಕು. ಈಗ ಬೆಂಗಳೂರಿನಲ್ಲಿ ಇರುವವರಿಗೆ ಗೊತ್ತಿದೆ ತ್ಯಾಜ್ಯ ಹೇಗೆ ವಿಲೇವಾರಿ ಮಾಡ್ತಾರೆ, BBMP ಅವರು ಅಂತೇಳಿ ಅದು ಗೊತ್ತಿದೆ. ಮತ್ತು ಭೂಗತ ನೀರಿಗೆ ಅಂದರೆ ಈಗ ಬೋರ್ವೆಲ್ಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಬೋರ್ವೆಲ್ಗಳನ್ನು. ಆದರೆ ನಗರ ಪ್ರದೇಶದಲ್ಲಿ ಬೋರ್ವೆಲ್ಗಳ ಉಪಯೋಗ ಜಾಸ್ತಿ ಆಗ್ತಾಯಿದೆ. ಮತ್ತು ಇದು ರಾಸಾಯನಿಕ ರಸಗೊಬ್ಬರಗಳು, ಕೀಟನಾಶಕಗಳನ್ನು ಹೆಚ್ಚು ಬಳಸಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ಲ್ಯಾಂಡ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಏನಂದರೆ ನೆಲ ಅಥವಾ ಭೂ ಮಾಲಿನ್ಯ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ನ್ಯೂಕ್ಲಿಯರ್ ಪೊಲ್ಯೂಷನ್ ಅಥವಾ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್. ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಈಗ ಒಂದು ಏನು ಯುರೇನಿಯಂ ಅಂತ ಮುಂತಾದ ವಿಕಿರಣಶೀಲ ಧಾತುಗಳು, ಅದರಿಂದ ಪ್ರಯೋಜನ ಇದೆ. ಯಾಕಂದರೆ ಅದನ್ನು ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲು ಬಳಸ್ತೇವೆ. ಆದರೆ ಅದು ತುಂಬ ತೊಂದರೆಯನ್ನು ಕೂಡ ಉಂಟು ಮಾಡುತ್ತದೆ. ಯಾಕಂದರೆ ಯುರೇನಿಯಂ ಅಂತ ವಿಕಿರಣವನ್ನು ಹೊರಸೂಸುವಂಥ ಧಾತುಗಳು. ಯುರೇನಿಯಂ, ಪ್ಲುಟೋನಿಯಂ ಮುಂತಾದ ಧಾತುಗಳು, ಪ್ಲುಟೋನಿಯಂ ಬಳಕೆ ಕಡಿಮೆ, ಯುರೇನಿಯಂ ಬಳಕೆ ಜಾಸ್ತಿ ಇರುತ್ತೆ. ಇಂಥ ಯುರೇನಿಯಂ ಏನಾಗುತ್ತೆ ಅಂದರೆ ವಿಕಿರಣವನ್ನು ಹೊರಸೂಸುತ್ತದೆ. ಯಾಕಂದರೆ ಅದಕ್ಕೊಂದು ಹಾಫ್ ಲೈಫ್ ಅಂತ ಇದೆ. ಅದು ಯುರೇನಿಯಂ ಎಷ್ಟೋ 1000 ಮಿಲಿ ವರ್ಷಗಳ ತನಕ ವಿಕಿರಣವನ್ನು ಹೊರಸೂಸ್ತಾನೆ ಇರುತ್ತೆ. ಆಮೇಲೆ ಅದರ ವಿಕಿರಣ ನಿಂತು ಹೋಗುತ್ತೆ. ಇದು ಏನಾಗುತ್ತೆ ಅಂದರೆ ವಿಕಿರಣ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇದು ವಿಕಿರಣ ಮಾಲಿನ್ಯ ಬಹಳ ದೊಡ್ಡ ಒಂದು ಸಮಸ್ಯೆ ಆಗ್ತದೆ. ಈಗ ನ್ಯೂಕ್ಲಿಯರ್ ವಿಕಿರಣ ಮಾಲಿನ್ಯಕ್ಕೆ ಏನು ಕಾರಣ? ಒಂದು ಪರಮಾಣು ವಿದ್ಯುತ್ ಸ್ಥಾವರಗಳು, ಪರಮಾಣು ಶಸ್ತ್ರಾಸ್ತ್ರ ಅಂದರೆ ಅಟಮ್ ಬಾಂಬ್ಗಳು, ಕ್ಷಿಪಣಿಗಳಿರ್ಬೋದು. ಮತ್ತು ಬಹಳ ಸಮಸ್ಯೆಗೆ ಒಳಗಾಗಿರುವಂಥದ್ದು ಪರಮಾಣು ತ್ಯಾಜ್ಯ ವಿಲೇವಾರಿ ಮತ್ತು ಯುರೇನಿಯಂ ಗಣಿಗಾರಿಕೆ. ಇದು ನಾವು ತಿಳಿದುಕೊಳ್ಬೇಕಾದ್ದು. ಈಗ ಏನಾಗುತ್ತಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಅಥವಾ ಅಣು ವಿದ್ಯುತ್ ಸ್ಥಾವರದಲ್ಲಿ.
ಯುರೇನಿಯಂಗಳಂಥ ಇದನ್ನು ಧಾತುಗಳನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಆದರೆ ಏನಾಗುತ್ತೆ ಅಂದರೆ ಅದು ಈಗ ಒಂದು ಸ್ವಲ್ಪ ತ್ಯಾಜ್ಯ ಉಳಿತದೆ, ಅಂದರೆ ಅದರದ್ದು ಯುರೇನಿಯಂನ ಅಥವಾ ತ್ಯಾಜ್ಯಗಳು ಉಳಿದು ಹೋಗುತ್ತೆ. ಇದನ್ನು ವಿಲೇವಾರಿ ಮಾಡೋದು ಬಹಳ ದೊಡ್ಡ ಸಮಸ್ಯೆ. ಯಾಕಂದರೆ ಅದು ಆ ಪರಮಾಣು ಇದು ಯುರೇನಿಯಂ ಅಂತ ಧಾತುಗಳು ವಿಕಿರಣವನ್ನು ಮಿಲಿಗಟ್ಟಲೆ ವರ್ಷಗಳ ತನಕ ಅದು ಹೊರಸೂಸ್ತಾನೆ ಇರುತ್ತೆ. ಆದ್ದರಿಂದ ಯುರೇನಿಯಂ ಅಂತ ಆ ವಿಕಿರಣ ಬಹಳ ಒಂದು ಹಾನಿಕಾರಕ ಆಗಿದೆ. ಇದರಿಂದ ವಿಕಿರಣ ಮಾಲಿನ್ಯ ಉಂಟಾಗ್ತದೆ. ಇದರಿಂದ ಈ ವಿಕಿರಣ ಮಾಲಿನ್ಯದಿಂದ ಏನು ಹೇಳ್ತಾರೆ, ಏನಾಗುತ್ತೆ, ಏನು ತೊಂದರೆ ಆಗುತ್ತೆ ಅಂದರೆ ಕೆಮ್ಮಿನಲ್ಲಿ ರಕ್ತವನ್ನು ಒಳಗೊಂಡಿರುವಂತಹ ಕಾಯಿಲೆಗಳು, ಮೂಳೆ ಕೀಲುಗಳ ಊತ, ಕ್ಯಾನ್ಸರ್ ಉಂಟಾಗ್ಬೋದು, ಶ್ವಾಸಕೋಶದ ಕ್ಯಾನ್ಸರ್ ಆಗ್ಬೋದು, ಚರ್ಮದ ಕ್ಯಾನ್ಸರ್ ಆಗ್ಬೋದು, ಮತ್ತು ಮೂಳೆ ಕ್ಯಾನ್ಸರ್ ಆಗ್ಬೋದು, ಕಣ್ಣಿನ ತೊಂದರೆ ಬರ್ಬೋದು. ಯಾಕಂದರೆ ಇದು ಕ್ಯಾನ್ಸರ್ನಂಥ ರೋಗಗಳು ಯಾಕೆ ಜಾಸ್ತಿ ಬರುತ್ತೆ ಅಂದರೆ ಇದು ವಿಕಿರಣ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿರುವಂತಹ ಜೆನೆಟಿಕ್ DNA ಅಂತಹ ವಸ್ತುಗಳೇನಿರುತ್ತೆ ಅದನ್ನು ಅದಕ್ಕೆ ಹಾನಿ ಉಂಟು ಮಾಡುತ್ತದೆ. ಅದರಿಂದ ಏನಾಗುತ್ತೆ ಅಂದರೆ ಕ್ಯಾನ್ಸರ್ನಂಥ ರೋಗಗಳು ವಿಕಿರಣದಿಂದಾಗಿ ಬರುವಂಥದ್ದು ಬಹಳ ಹೆಚ್ಚು. ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಅವು ವಿಕಿರಣಗಳನ್ನು ಕೆಲವು ಸಾವಿರ ವರ್ಷಗಳ ತನಕ ವಿಕಿರಣಗಳ ಹೊರಸೂಸ್ತಾನೆ ಇರುತ್ತೆ. ಇದು ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ನಾವು ವಿಕಿರಣ ಮಾಲಿನ್ಯವನ್ನು ತಡೆಗಟ್ಟುವುದು ಹೇಗೆ? ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಆದಷ್ಟು ಕಡಿಮೆ ನಿರ್ಮಾಣ ಮಾಡಬೇಕು. ಪರಮಾಣು ಶಸ್ತ್ರಾಸ್ತ್ರವನ್ನು ಬಳಸುವುದನ್ನು ನಿಲ್ಲಿಸಬೇಕು. ಪರಮಾಣು ತ್ಯಾಜ್ಯದ ಸರಿಯಾದ ವಿಲೇವಾರಿ, ಯಾಕಂದರೆ ಈಗ ಯುರೇನಿಯಂ ಅಂತ ಧಾತುಗಳನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತೇವೆ. ವಿದ್ಯುತ್ ಉತ್ಪಾದನೆ ಆದ ನಂತರ ಅದರ ಪರಮಾಣುದು ಯುರೇನಿಯಂ ಅಂತಹ ಧಾತುಗಳ ತ್ಯಾಜ್ಯ ಉಳಿದು ಹೋಗುತ್ತೆ. ಅದನ್ನು ನೀವು ಎಲ್ಲಿ ಅದನ್ನು ಇಡ್ತೀರಿ, ಅದನ್ನು ಏನು ಮಾಡಬೇಕಂದ್ರೆ ನಾರ್ಮಲ್ ಆಗಿ ಅದನ್ನು ಭೂಮಿಯಿಂದ ಬಹಳ ಆಳಕ್ಕೆ ಕೊರೆದು ಅಲ್ಲಿ ಅದನ್ನು ವಿಲೇವಾರಿ ಮಾಡಬೇಕಾಗುತ್ತೆ. ಯಾಕಂದರೆ ಭೂಮಿಯ ಹತ್ತಿರ ಅದನ್ನು ಏನು ಹೇಳ್ತಾರೆ, ಈಗ ಪ್ಲಾಸ್ಟಿಕ್ ಬಿಸಾಕಿದಂಗೆ ಬಿಸಾಗಲಿಕ್ಕೆ ಆಗಲ್ಲ. ಯಾಕಂದರೆ ಅದು ವಿಕಿರಣ ಹೊರಸೂಸ್ತದೆ. ಇದರಿಂದ ಎಲ್ಲರ ಏನಂತಾರೆ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡ್ತದೆ. ಮತ್ತು ಯುರೇನಿಯಂ ಗಣಿಗಾರಿಕೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಪ್ಪಿಸಬೇಕು. ಇಲ್ಲಿಗೆ ನಾನು ಮಾಲಿನ್ಯ